ನಮಸ್ಕಾರ, ನಾನು ಶ್ವೇತಾ ಅವಾರಿ. ಇವತ್ತು ನಿಮಗೆ ಯಾರಿಗಾದ್ರೂ ಗ್ಯಾಸ್ ಪ್ರಾಬ್ಲಮ್ ಇದೆ ಅಥವಾ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿದೆ, ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ತುಂಬ ಕೋಪ ಬರುತ್ತೆ, ತುಂಬ ಸಿಟ್ಟು ಬರುತ್ತೆ, ಇಲ್ಲ ತುಂಬ ಖುಷಿ ಆಗುತ್ತೆ, ಆ ಥರ ಅನ್ಸೋರಿಗೆ ನಿಮ್ಗೊಂದು 3 ಆಸನ ಹೇಳ್ಕೊಡ್ತೀನಿ ಏನು ಮಾಡೋದು ಅಂತ. ಮೊದಲನೇದಾಗಿ ಪವನ ಮುಕ್ತಾಸನ. ಇದು ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ, ಸೊ ಗ್ಯಾಸ್ ರಿಲೀಸ್ ಆಗಲ್ಲ, ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಸೊ ಅವ್ರಿಗೆ ಏನು ಮಾಡೋದು, ಪವನ ಮುಕ್ತಾಸನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿಂದ ನಿಮ್ಮ ಮೊಣಕಾಲನ್ನು ಬೆಂಡ್ ಮಾಡಿ ಸ್ಲೋ ಆಗಿ ಲಿಫ್ಟ್ ಮಾಡಿಬಿಟ್ಟು ನಿಮ್ಮ ಎದೆ ಹತ್ರ ತೊಗೊಂಡು ಬನ್ನಿ. ನಿಮಗೆ ಲಿಫ್ಟ್ ಮಾಡೋಕ್ಕಾಗಲಿಲ್ಲ, ಇಷ್ಟೇ ಮೂವ್ ಆಗುತ್ತೆ ಅಂದರೆ ಇಷ್ಟೇ. ಸೊ 2 ಕೈಗಳನ್ನು ಲಾಕ್ ಮಾಡಿಬಿಟ್ಟು ಹೋಲ್ಡ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮೂವ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡು ತೊಗೊಂಡು ಬನ್ನಿ, ಹತ್ತಿರ ತೊಗೊಂಡು ಬನ್ನಿ. ಸೊ ಇಲ್ಲಿಂದ ನಿಮ್ಮ ಕಂಪ್ಲೀಟ್ 2 ಕೈಗಳನ್ನು ಲಾಕ್ ಮಾಡಿಬಿಡಿ. ಸೊ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಿಮ್ಮ 2 ಟೋಸನ್ನು ನಿಮ್ಮ ಹತ್ತಿರ ತೊಗೊಂಡು ಬನ್ನಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಇದು ಕಂಪ್ಲೀಟ್ ಪೋಸ್ಚರ್. ಇದಕ್ಕೆ ನಾವು ಪವನ ಮುಕ್ತಾಸನ ಅಂತ ಅಂತೀವಿ. ರಿಲೀಸ್ ಮಾಡಿ, 2 ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ರಿಲೀಸ್ ಮಾಡಿ ಮೇಲೆ ಕೂತ್ಕೊಂಡು. ಸೊ ಈ ಆಸನ ಮಾಡೋದ್ರಿಂದ ಯಾರಿಗೆ ಗ್ಯಾಸ್ ಪ್ರಾಬ್ಲಮ್ ಇದೆ, ಗ್ಯಾಸ್ ಟ್ರಬಲ್ ಇದೆ, ಅಥವಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ, ಊಟ ಮಾಡಿದ ಜೀರ್ಣ ಆಗ್ತಿರಲ್ಲ, ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಸೊ ಅವರು ಈ ಆಸನನ ಟ್ರೈ ಮಾಡ್ಬೋದು. 2ನೇದಾಗಿ ಹ್ಯಾಪಿ ಬೇಬಿ ಪೋಸ್ ಅಂದರೆ ಆನಂದ ಬಾಲಾಸನ ಅಂತ ಅಂತೀವಿ. ನೀವು ನೋಡಿರ್ತೀರಾ, ಮಕ್ಕಳು ಮಲ್ಕೊಂಡಾಗ ಹೆಂಗೆ ಮಲ್ಕೋತಾರೆ, 2 ಕಾಲಿನ ಬೆರಳುಗಳನ್ನು ಹಿಡ್ಕೊಂಡು ಮಲ್ಕೋತಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಮೋಷನ್ಸು ಈ ರೀಜನಲ್ಲಿ ಸ್ಟೋರ್ ಆಗಿರುತ್ತೆ. ಅಂದರೆ ನಿಮ್ಮ ಯೂಟರಸ್ ಹತ್ರ, ನಿಮ್ಮ ಗ್ರ್ಯಾಂಡ್ ರೀಜನ್ ಅಂತ ಅಂತೀವಿ. ಸೊ ಎಲ್ಲ ನೋವು, ಪೇನು, ಸ್ಟ್ರೆಸ್ಸು ಜಾಸ್ತಿ ಈ ರೀಜನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ತಡೆದಿಟ್ಕೊಂಡಿರ್ತೀರಲ್ಲ, ಸೊ ನೀವು ಈ ಆಸನ ಮಾಡೋದ್ರಿಂದ ಕಂಪ್ಲೀಟ್ ಇಮೋಷನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಸೊ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಯು ಸ್ಟಾರ್ಟ್ ಫೀಲಿಂಗ್ ಗುಡ್. ಓಕೆ, ಈ ಆಸನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲು ಕಂಪ್ಲೀಟ್ ಆಗಿ ಮಲ್ಕೊಡಿ. ಇಲ್ಲಿಂದ ನಿಮ್ಮ 2 ಕಾಲುಗಳನ್ನು ಬೆಂಡ್ ಮಾಡಿಬಿಟ್ಟು, ಸೊ ನಿಮ್ಮ ಹೆಬ್ಬೆರಳುಗಳನ್ನು ಹಿಡ್ಕೊಳ್ಳಿ. ಕಾಲಿನ ಹೆಬ್ಬೆರಳುಗಳನ್ನ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ನಿಮ್ಮ 2 ಕಾಲುಗಳನ್ನು ಸೆಪ್ರೇಟ್ ಮಾಡಿ, ವೈಡ್ ಮಾಡಿ. ಇದಕ್ಕೆ ನಾವು ಹ್ಯಾಪಿ ಬೇಬಿ ಪೋಸ್ ಅಂತ ಅಂತೀವಿ. ಸೊ ನಿಮ್ಗೆ ಬೇಕಂದ್ರೆ ಮೂವ್ ಕೂಡ ಮಾಡ್ಬೋದು. ಸೊ ನಿಮ್ಮೆಲ್ಲ ಇಮೋಷನ್ಸು ರಿಲೀಸ್ ಆಗ್ಬಿಟ್ಟು ನಿಮ್ಮ ತಲೆ ಕಾಮ್ ಆಗುತ್ತೆ. ಸೊ ಇಲ್ಲಿಂದ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಹೆಬ್ಬೆರಳುಗಳನ್ನ ರಿಲೀಸ್ ಮಾಡಿ, ಪಾದಗಳನ್ನ ನೆಲಕ್ಕೆ ಹಚ್ಬಿಟ್ಟು ಸಮಸ್ಥಿತಿಗೆ ಬನ್ನಿ. ಸೊ ಈ ಆಸನ ಮಾಡೋದ್ರಿಂದ ನಿಮ್ಮ ಮೆಂಟಲಿ ಶಾಂತಿ ಅನ್ಸುತ್ತೆ. ನೀವು ಇದನ್ನ ಮಾಡಿ ಟ್ರೈ ಮಾಡಿ ನೋಡಿ. ಸೊ ಅದಕ್ಕೆ ಚಿಕ್ಕ ಮಕ್ಕಳು ಯಾವಾಗಲೂ ಹ್ಯಾಪಿ ಬೇಬಿ ಪೋಸಲ್ಲೇ ಮಲ್ಗೋದು. ಸೊ ಇದರಿಂದ ನಿಮ್ಮ ಮೂಡ್ ಸ್ವಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಹ್ಯಾಪಿ ಫೀಲ್ ಆಗುತ್ತೆ. ಅದಕ್ಕೆ ನಾವು ಇದಕ್ಕೆ ಹ್ಯಾಪಿ ಬೇಬಿ ಪೋಸ್ ಅಂತ ಅಂತೀವಿ. ಸೊ ಇವಾಗ 3ನೇ ಆಸನ, ಸರ್ವ ಅಂಗ ಆಸನ, ಸರ್ವಾಂಗಾಸನ ಅಥವಾ ಶೋಲ್ಡರ್ ಸ್ಟ್ಯಾಂಡ್ ಅಂತ ಅಂತೀವಿ. ಸೊ ಈ ಆಸನನ ನಾವು ಎಲ್ಲರಿಗೂ ರೆಕಮೆಂಡ್ ಮಾಡೋದಿಲ್ಲ. ಯಾರಾದರೂ ಅಡ್ವಾನ್ಸ್ಡ್ ವರ್ಷನ್ ಅಥವಾ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾತ್ರ ಟ್ರೈ ಮಾಡಿ. ಇಲ್ಲಾಂದರೆ ನಿಮ್ಮ ಶೋಲ್ಡರ್ಗೆ ಹರ್ಟ್ ಆಗೋ, ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಈ ಆಸನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲು ನೀವು ಇಲ್ಲಿ ಕಂಪ್ಲೀಟ್ ಆಗಿ ಮಲ್ಕೊಂಡು ನಿಮ್ಮ ಕಾಲುಗಳನ್ನು ಫಸ್ಟು ಬೆಂಡ್ ಮಾಡಿ, ಮೊಣಕಾಲುಗಳನ್ನ ಬೆಂಡ್ ಮಾಡಿಬಿಟ್ಟು, ಸೊ ಇದು ಬ್ಯಾಲೆನ್ಸ್ ಮಾಡಬೇಕು, ಲಿಫ್ಟ್ ಮಾಡಿ ಇಲ್ಲಿಂದ. ಸೊ ಇಲ್ಲಿಂದ ನೀವು ಹಿಪ್ಸನ್ನು ಇಟ್ಕೋಬೇಕು. ಸೊ ನಾನು ಒಂದೇ ಸತಿಗೆ ಲಿಫ್ಟ್ ಮಾಡ್ತೀನಿ. ಸೊ ನಿಮ್ಮ ಕಾಲುಗಳು ಸಮ ಇದ್ದಾವೆ ಅಂತ ನೋಡ್ಕೊಳ್ಳಿ. ಸೊ ನಿಮ್ಮ ಕೋರ್ ರೀಜನ್ಗೆ ಇದು ಹೆಲ್ಪ್ ಆಗುತ್ತೆ. ನಿಮ್ಮ ಶೋಲ್ಡರ್ ಮೇಲೆ ಫುಲ್ ಬಾಡಿ ಬ್ಯಾಲೆನ್ಸ್ ಇರುತ್ತೆ. ಟೋಸನ್ನು ನಿಮ್ಮ ಹತ್ರ ಮೂವ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿಬಿಟ್ಟು ಸ್ಲೋ ಆಗಿ ಕಾಲುಗಳನ್ನು ರಿಲೀಸ್ ಮಾಡಿ ಸಮಸ್ಥಿತಿಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ, ಇದು ಸರ್ವ ಅಂಗ ಆಸನ ಅಂತ ಅಂತೀವಿ. ಸರ್ವ ಅಂಗಕ್ಕೂ ಇದು ಆಸನ ಹೆಲ್ಪ್ ಆಗುತ್ತೆ. ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತೆ. ಈ ಆಸನ ಮಾಡೋದ್ರಿಂದ ನಿಮ್ಮ ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ನಿಮ್ಗೆ ಫ್ಯಾಟ್ ಇರುತ್ತಲ್ಲ, ಸೊ ಬೆಲ್ಲಿ ಫ್ಯಾಟ್ ಇದ್ದವರಿಗೆ ಬೆಲ್ಲಿ ಫ್ಯಾಟ್ ಕರಗಿಸೋಕ್ಕೆ, ಆಮೇಲೆ ನಿಮ್ದು ಹೋಲ್ ಬಾಡಿ ರಿವರ್ಸ್ ಪೊಸಿಷನಲ್ಲಿ ಇರುತ್ತೆ, ಆಲ್ಮೋಸ್ಟ್ ಶೋಲ್ಡರಿಂದ. ಸೊ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ರಿವರ್ಸ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಬಾಡಿಗೂ ಕೂಡ ಕಂಪ್ಲೀಟಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಈ ಆಸನಗಳನ್ನು ಯಾರು ಮಾಡಬಾರ್ದು ಅಂದರೆ, ಯಾರಿಗೆ ಶೋಲ್ಡರ್ ಇಂಜುರಿ ಇರುತ್ತೆ ಅಥವಾ ನೀ ಇಂಜುರಿ ಇರುತ್ತೆ ಅಥವಾ ಬೆನ್ನಿಗೆ ಏನಾದರೂ ಸರ್ಜರಿ ಆಗಿರುತ್ತಲ್ಲ, ಸೊ ಅವ್ರಿಗೆ ನಾವು ಈ ಆಸನಸನ್ನು
ರೆಕಮೆಂಡ್ ಮಾಡೋದಿಲ್ಲ. ಈ ಆಸನಗಳನ್ನು ನೀವೊಂದು 10 to 15 ಟೈಮ್ಸ್ ಟ್ರೈ ಮಾಡಿ ಎವ್ರಿ ಡೇ. ಸೊ 1 ಮಂತ್ ಆದಮೇಲೆ ನಿಮಗೆ ಬೆನಿಫಿಟ್ಸ್ ಕಾಣುತ್ತೆ. ಸೊ ಟ್ರೈ ಮಾಡಿಬಿಟ್ಟು ಹೇಗೆ ಅನಿಸ್ತು ಅಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಶ್ವೇತಾ ಆವಾರಿ ಮಾಡುವ ನಮಸ್ಕಾರಗಳು.